ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಅವರ್ ಯೂಟ್ಯೂಬ್ ಚಾನಲ್. ಸೊ ಇದೀಗ ತಾನೇ ಮತ್ತೊಂದು ಹೊಸ ಪ್ರೊಫೈಲ್ ಬಂದಿರುವಂಥದ್ದು. ಪ್ರೊಫೈಲ್ ಮಾತ್ರ ತುಂಬಾ ಚೆನ್ನಾಗಿರುತ್ತೆ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇವರ ಹೆಸರು ಪುಷ್ಪವತಿ ಹೊಸಮನಿ ಅಂತೇಳ್ಬಿಟ್ಟು, ಊರು ಬೆಂಗಳೂರು ಭಾಗದವರು. ತೂತು 4 ಇಂಚು ಅಗಲಾಗಿದೆ ಅಂತಕ್ಕಂಥ ಒಂದು ಮಾಹಿತಿಯನ್ನು ಕೂಡ ಕೊಟ್ಟಿದ್ದಾರೆ. ಸಮಸ್ಯೆ ರಾತ್ರಿ ಫುಲ್ ಮೂಡ್ ಬರುತ್ತೆ, ಕೇಯೋದಕ್ಕೆ ಗಂಡ ಎಲ್ಲ ಬಂದರೆ ಕೊಡುತ್ತೇನೆ, ಮುದುಕಾಗಿದ್ರೂ ಕೂಡ ಓಕೆ ಅಂತೇಳಿ ತಿಳಿಸಿರೋದು. ಬಯಕೆ ಗೂಟ ಇಟ್ಟು ತೃಪ್ತಿ ಆಗುವ ತನಕ ಕೇಯಬೇಕು ಅಂತೇಳಿ ಇದಿಷ್ಟು ಇವರಿಗೆ ಸಂಬಂಧಿಸಿದ ಬಯೋಡೇಟಾವನ್ನು ಶೇರ್ ಮಾಡ್ಕೊಂಡಿರೋದು. ಇದರ ಜೊತೆಗೆ ಸ್ನೇಹಿತರೆ, ಇವರ ಬಳಿ ಇರುವ ಆಡಿ Q7 ಪ್ರೀಮಿಯಂ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿದ್ದಾರೆ. ಸೊ ಇದರ ಬಗ್ಗೆ ಸಂಪೂರ್ಣವಾದ ಮಾಹಿತಿ ಕೊನೆಯಲ್ಲಿ ಕೊಡ್ತಾ ಹೋಗ್ತೀನಿ, ಹಾಗಾಗಿ ಎಲ್ಲಿಯೂ ಕೂಡ ಸ್ಕಿಪ್ ಮಾಡದೆ ಕೊನೆ ತನಕ ನೋಡಿ. ಇದರ ಜೊತೆಗೆ ಇಲ್ಲಿ ನೋಡ್ತಾ ಇರ್ಬೋದು, ನನ್ನ ಬಯಕೆಗಳನ್ನು ಈಡೇರಿಸಲು ಒಬ್ಬ ಬೇಕು ಅಂತೇಳಿ ತಿಳಿಸಿದ್ದಾರೆ. ಅಂದರೆ ಒಬ್ಬ ಮಿಂಡ ಬೇಕು ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಮುದುಕ ಆಗಿದ್ದರೂ ಕೂಡ ಪರವಾಗಿಲ್ಲ, ಎತ್ತಿ ಕೊಡುತ್ತೇನೆ ಅಂತೇಳಿ ಭರವಸೆಯನ್ನು ಕೊಟ್ಟಿದ್ದಾರೆ. ಸಂಪೂರ್ಣ ತೃಪ್ತಿ ಆಗುವ ತನಕ ಕೇಳಿದರೆ ದುಡ್ಡಿನ ಹೆಲ್ಪ್ ಕೂಡ ಮಾಡುತ್ತೇನೆ, ದಯವಿಟ್ಟು ಸಹಕಾರ ಕೊಡಿ ಅಂತೇಳಿ ಹೇಳಿಕೊಂಡಿದ್ದಾರೆ. ಕರೆ ಮಾಡಿದಾಗ ವಿಳಾಸವನ್ನು ಹೇಳುತ್ತೇನೆ, ಆಟೋ ಮಾಡಿಕೊಂಡು ಮನೆಗೆ ಬಂದರೆ ಸಾಕು, ಇಬ್ಬರು ಸೇರಿ ಮಾಡೋಣ ಅಂತೇಳಿ ಇದಿಷ್ಟು ಇವರಿಗೆ ಬೇಕಾಗಿರುವ ಗಂಡಿನ ಗುಣಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿರೋದು. ಹಾಗೆಯೇ ಇಲ್ಲಿ ನೋಡ್ತಾ ಇರ್ಬೋದು, ಈ ಥರ ಬಯಕೆಗಳು ಇವೆ ನೋಡಿ ಅಂತೇಳಿ ಆ ಒಂದು ವಿಚಾರದ ಬಗ್ಗೆನೂ ಕೂಡ ಕೆಲವೊಂದು ಮಾಹಿತಿಯನ್ನು ಕೊಟ್ಟಿದ್ದಾರೆ. ಗೂಟ ಚೀಪಿ ಬಿಳಿ ರಸ ಕುಡಿಯುವ ಆಸೆ ಇದೆ, ಸೊ ಅದರಿಂದ ಮುಖದ ಕಾಂತಿ ಬರುತ್ತೆ ಅಂತೇಳಿ ಹೇಳುತ್ತಾನೆ ಅಂತೇಳಿ ಹೇಳಿಕೊಂಡಿರೋದು. ಅಂದರೆ ಬಿಳಿ ರಸ ಕುಡಿಯೋದ್ರಿಂದ ಮುಖದ ಕಾಂತಿ ಹೆಚ್ಚಾಗುತ್ತೆ ಅಂತೇಳಿ ಎಕ್ಸ್ಪೆಕ್ಟೇಷನ್ ಮಾಡ್ತಾ ಇರೋದು. ಇನ್ನು ತೂತಿನ ಕೆರೆತ ಕಮ್ಮಿ ಮಾಡಿಸಿಕೊಳ್ಳಬೇಕು ಅಂತೇಳಿ ಹೇಳಿಕೊಂಡಿದ್ದಾರೆ. ಇನ್ನು ನೀವು ಎಷ್ಟೇ ಕೇಯ್ದರೂ ಕೂಡ ತೂತು ಗಟ್ಟಿಯಾಗುತ್ತೆ, ಆಂಟಿ ಅನ್ನೋ ಫೀಲ್ ಬರೋದಿಲ್ಲ, ಬೇಕಾದರೆ ಒಂದು ಸಲ ಬಂದು ಕೇಯ್ದು ನೋಡಿ ಅಂತೇಳಿ ಇದಿಷ್ಟು ಈ ಥರ ಬಯಕೆಗಳನ್ನು ಹೊಂದಿದ್ದೇನೆ ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇನ್ನು ಕೊನೆಯದಾಗಿ ಇವರ ಬಳಿರುವ ಆಡಿ Q7 ಪ್ರೀಮಿಯಂ ಪ್ಲಸ್ ಕಾರ್ ಬಗ್ಗೆನೂ ಕೂಡ ಫುಲ್ ರಿವ್ಯೂವನ್ನು ಕೊಟ್ಟಿರೋದು. ನೋಡ್ತಾ ಹೋಗೋಣ ಬನ್ನಿ. ಸೊ ಇದರ ಒಂದು ರಿಜಿಸ್ಟ್ರೇಷನ್ ಇಯರ್ ಬಂದ್ಬಿಟ್ಟು May 2022 ಆಗಿರುತ್ತೆ. ಇನ್ಸೂರೆನ್ಸು ಕನ್ಫರೆನ್ಸಿವ್ ಆಗಿದೆ ಅಂತೇಳಿ ತಿಳಿಸಿದ್ದಾರೆ, ಅಂದರೆ ಇನ್ನೂ ಕೂಡ ಕಂಟಿನ್ಯೂ ಇದೆ. ಫ್ಯೂಯಲ್ ಟೈಪು ಪೆಟ್ರೋಲು, ಸೀಟಿಂಗ್ ಕೆಪಾಸಿಟಿ 7 ಜನ ಕಂಫರ್ಟೇಬಲ್ ಆಗಿ ಕೂತ್ಕೊಳ್ಬೋದು. ಇನ್ನು ಕಿಲೋಮೀಟರ್ ಡ್ರೈವನು 13,000 ಕಿಲೋಮೀಟರ್ ರನ್ ಆಗಿದೆ. RTO ಬಂದ್ಬಿಟ್ಟು ಬೆಂಗಳೂರು ಆಗಿರುತ್ತೆ. ಓನರ್ಶಿಪ್ಪು ಇವರೇ ಫಸ್ಟ್ ಓನರ್ ಆಗಿರೋದು. ಎಂಜಿನ್ ಡಿಸ್ಪ್ಲೇಸ್ಮೆಂಟು 2995 cc. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಹಾಗೆ ಇಯರ್ ಆಫ್ ಮ್ಯಾನುಫ್ಯಾಕ್ಚರಿಂಗು 2022 ಅಂತೇಳಿ ಮಾಹಿತಿಯನ್ನು ಕೊಟ್ಟಿರೋದು. ಇದನ್ನು ಹೊರತುಪಡಿಸಿ ಸ್ನೇಹಿತರೆ, ಇಲ್ಲಿ ನೋಡ್ತಾ ಇರ್ಬೋದು ಕೆಲವೊಂದು ಇಮೇಜ್ನು ಕೂಡ ಶೇರ್ ಮಾಡ್ಕೊಂಡಿದ್ದಾರೆ. ಇದು ಫ್ರಂಟ್ ಸೀಟ್ ಆಗಿರುತ್ತೆ, ಇದು ಬ್ಯಾಕ್ ಸೀಟು, ಹಾಗೆ ಇದು AC ಆಗಿರುತ್ತೆ. ಇನ್ನು ಇದರ ಒಂದು ಸೆಲ್ಲರ್ ಪ್ರೈಸ್ ಬಂದ್ಬಿಟ್ಟು 43 ಲಕ್ಷ ಅಂತ ತಿಳಿಸಿರೋದು. ಇನ್ನು ಸ್ಪೆಸಿಫಿಕೇಶನ್ ನೋಡೋದಾದರೆ ಎಂಜಿನ್ ಕೆಪಾಸಿಟಿ ಬಂದ್ಬಿಟ್ಟು 2995 cc, ಪವರು 335 bhp. ಟ್ರಾನ್ಸ್ಮಿಷನ್ ಆಟೋಮೆಟಿಕ್ ಇದೆ. ಟಾಪ್ ಸ್ಪೀಡು 250 km/h ಕೊಡುತ್ತೆ. ಡ್ರೈವ್ ಟೈಪು AWD ಅಳವಡಿಸಿದ್ದಾರೆ. ಫ್ಯೂಯಲ್ ಟೈಪು ಪೆಟ್ರೋಲು, ಹಾಗೆ ಗ್ಲೋಬಲ್ NCAP ಕಡೆಯಿಂದ 5 ಸ್ಟಾರನ್ನು ಸೇಫ್ಟಿ ಪರ್ಪಸ್ಗಾಗಿ ಕೊಟ್ಟಿದ್ದಾರೆ. ಸೊ ಇದಿಷ್ಟು ಸ್ನೇಹಿತರೆ, ಈ ಒಂದು ಪ್ರೊಫೈಲ್ಗೆ ಸಂಬಂಧಿಸಿದ ಸಂಪೂರ್ಣ ಮಾಹಿತಿ. ನಿಮ್ಗೆ ಇಷ್ಟ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ, ಹಾಗೆ ಇವರ ಕಾಂಟ್ಯಾಕ್ಟ್ ಡೀಟೇಲ್ಸ್ ಬೇಕಾಗಿತ್ತು ಅಂದರೆ ನಮ್ಮ ಚಾನಲ್ಗೆ ಜಾಯಿನ್ ಮಾಡ್ಕೊಳ್ಳಿ. ಜಾಯಿನ್ ಮಾಡ್ಕೊಳ್ಳೋದ್ರಿಂದ ಇವರ ಒಂದು ಮೊಬೈಲ್ ನಂಬರ್ ಸಿಗುತ್ತೆ, ಕಾಲ್ ಮಾಡಿ ನಿಮ್ಮ ಒಂದು ನಿರ್ಧಾರವನ್ನು ನೇರವಾಗಿ ತಿಳಿಸ್ಬೋದು.